ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಾಡಿ ತೋರಿಸೋ ರೆಸಿಪಿ ಪೂರಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು. ನಾನು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು. ಗೋಧಿ ಹಿಟ್ಟು, ಉಪ್ಪು, ಸಕ್ಕರೆ ಮತ್ತು ನೀರು. ಪೂರಿ ಹಿಟ್ಟನ್ನು ಇದಕ್ಕೆ ಕಲಿಸಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಸವರಿ ಇಡಬೇಕು. ಒಂದು ಹಾಫ್ ಆನ್ ಅವರ್ ಆದರೆ ಸಾಕು, ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಇನ್ನೂ ರೆಡಿ ಆಯ್ತು. ಇಲ್ಲಿ ಇವಾಗ ಪೂರಿ ಲಟ್ಟಿಸ್ತಾ ಇದ್ದೇನೆ. ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೇನೆ ಪೂರಿ ಹಿಟ್ಟಿಂದ ಪೂರಿ ಲಟ್ಸೋಕ್ಕೆ. ಇವಾಗ ನೋಡಿ, ಈ ಥರ ಲಟ್ಟಿಸ್ಬೇಕು. ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು ಅಷ್ಟೇ. ನೋಡಿ ಪೂರಿ ಕರಿಯಲು ಎಣ್ಣೆ ಹಾಕಿಟ್ಟಿದ್ದೇನೆ. ಇವಾಗ ಎಣ್ಣೆ ಕಾಯ್ತಿದೆ. ಇವಾಗ ಎಣ್ಣೆ ಕಾದ್ಮೇಲೆ ಪೂರಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಎಣ್ಣೆ ಕಾದಿದೆ, ಪೂರಿ ಹಾಕ್ತಾಯಿದ್ದೀನಿ. ಹೆಂಗೆ ಉಬ್ಬಿ ಬರುತ್ತೆ ನೋಡಿ ಪೂರಿ. ಸ್ವಲ್ಪ ಎಣ್ಣೆ ಈ ಥರ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಗೋಲ್ಡನ್ ಬ್ರೌನ್ ಥರ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇನ್ನೊಂದು ಪೂರಿ ಹಾಕಿದ್ದೀನಿ. ಸರ್ವಿಂಗ್ ಬೌಲಲ್ಲಿ ಪೂರಿ ಆಗಲೇ ಮಾಡಿ ತೋರಿಸಿದ್ನಲ್ವ, ಸೋರೆಕಾಯಿ ಕುರ್ಮಾ ಮತ್ತು ಪೂರಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ನೋಡಿ. ಪೂರಿ ಮತ್ತು ಕುರ್ಮಾ ನೋಡಿ, ಸೂಪರಾಗಿ ಬಂದಿದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.